Welcome to my channel. Today we discuss parts of DC generator and their functions. So this is one of the DC generator. So this generator having number of parts. So ಆ parts ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡೋಣ. So these are all number of parts. So ಪ್ರತಿಯೊಂದರ ಬಗ್ಗೆ ನಾವೀಗ ಸ್ಟಡಿ ಮಾಡ್ತಾ ಹೋಗೋಣ. So first I would like to take one of the part. That part is called yoke. So this is called yoke anta karitivi. So this yoke is also called frame anta karitivi. Okay. So this yoke is made up of smaller size machines cast iron ಅನ್ನು ಬಳಸ್ತಕ್ಕಂಥದ್ದು. ಇನ್ನು ಲಾರ್ಜರ್ ಸೈಜ್ ಮೆಷಿನ್ನಲ್ಲಿ ನಾವು ಯಾವುದನ್ನು ರೋಲ್ಡ್ ಸ್ಟೀಲನ್ನು ರೋಲ್ಡ್ ಸ್ಟೀಲನ್ನು ಬಳಸಿದಾಗ ಅದು ರೌಂಡ್ ಶೇಪ್ ಆಗಿ ಮಾಡಿಬಿಟ್ಟು ಸೀಮ್ ವೆಲ್ಡಿಂಗನ್ನು ಮಾಡ್ತಕ್ಕಂಥದ್ದು. ಸೊ ಆಫ್ಟರ್ ದಟ್ ಸೀಮ್ ವೆಲ್ಡಿಂಗ್ ನಂಬರ್ ಆಫ್ ಪೋಲ್ಸ್ ನಂಬರ್ ಆಫ್ ಅನದರ್ ಪಾರ್ಟ್ಸನ್ನು ಕೂಡ ಆ ಯೋಕ್ ಮೇಲ್ಗಡೆ ಫಿಟ್ಟಿಂಗ್ ಮಾಡ್ತಕ್ಕಂಥದ್ದು. ಸೊ ದಿಸ್ ಈಸ್ ಒನ್ ಆಫ್ ದ ಟರ್ಮಿನಲ್ ಬಾಕ್ಸ್ ಅಂತ ಕರಿತೀವಿ. ಸೊ ದಿಸ್ ಟರ್ಮಿನಲ್ ಬಾಕ್ಸ್ ಹ್ಯಾವಿಂಗ್ ನಂಬರ್ ಆಫ್ ಟರ್ಮಿನಲ್ಸ್. ಸೊ ದಟ್ ಮೀನ್ಸ್ ಆರ್ಮೇಚರ್ ಟರ್ಮಿನಲ್ಸ್ ಆಗಿರ್ಬೋದು ಅಥವಾ ಫೀಲ್ಡ್ ಟರ್ಮಿನಲ್ಸ್ ಆಗಿರ್ಬೋದು. ಸೊ ಈ ಫೀಲ್ಡ್ ಅಂತ ತಕ್ಷಣ ಮೇನ್ ಫೀಲ್ಡ್ ಅಂತ ಬರುತ್ತೆ, ಅಥವಾ ಇಂಟರ್ಪೋಲ್ಸ್ ಅಂತ ಬರುತ್ತೆ, ಕಂಪನ್ಸೇಟಿಂಗ್ ವೈಂಡಿಂಗ್ ಅಂತ ಬರುತ್ತೆ. ಸೊ ಆ ಒಂದು ಆಲ್ ಟರ್ಮಿನಲ್ಸನ್ನು ಎಲ್ಲಿ ಫಿಟ್ ಮಾಡಿರ್ತೀವಿ ಅಂದರೆ ಇನ್ ದಿಸ್ ಟರ್ಮಿನಲ್ ಬಾಕ್ಸಲ್ಲಿ. ಓಕೆ. ಸೊ ದಿಸ್ ಈಸ್ ಕಾಲ್ಡ್ ಒನ್ ಆಫ್ ದ ಲಿಫ್ಟಿಂಗ್ ಐ ಅಂತ ಕರಿತೀವಿ, ಅಥವಾ ಐ ಬೋಲ್ಟ್ ಅಂತ ಕರಿತೀವಿ. ಸೊ ನಾರ್ಮಲಿ ಇನ್ larger size machines, so there are two lifting bolt is there. So because of its having heavy weight ಇರೋದ್ರಿಂದ ಎರಡು ಐ ಬೋಲ್ಟ್ ಅನ್ನು ಹಾಕಿರ್ತಕ್ಕಂಥದ್ದು. ಸೊ ಲಿಫ್ಟಿಂಗ್ ಪರ್ಪಸ್ಸಿಗೋಸ್ಕರ ಏನನ್ನ ಎರಡು ಐ ಬೋಲ್ಟ್. ಸೊ ಬೈ ಮೀನ್ಸ್ ಆಫ್ ಎ ಕ್ರೈನ್ ಮುಖಾಂತರ ನಾವು ಲಿಫ್ಟ್ ಮಾಡಬೇಕಾದ್ರೆ ಎರಡು ಐ ಬೋಲ್ಟ್ ಸಹಾಯದಿಂದ ನಾವು ಅದನ್ನು ಚೈನನ್ನು ಹಾಕ್ಬಿಟ್ಟು ಇದನ್ನು ಲಿಫ್ಟ್ ಮಾಡಿಬಿಟ್ಟು ಫಿಕ್ಸ್ ಮಾಡ್ತಕ್ಕಂಥದ್ದು. ಅದೇ ರೀತಿಯೇ ಇನ್ನು ಸ್ಮಾಲರ್ ಸೈಜ್ ಮೆಷಿನ್ಸಲ್ಲಿ ಓನ್ಲಿ ಒನ್ ಐ ಬೋಲ್ಟ್ ಅನ್ನು ಹಾಕಿರ್ತಕ್ಕಂಥದ್ದು. ಓಕೆ. ಸೊ ದಿಸ್ ಈಸ್ ಕಾಲ್ಡ್ ಒನ್ ಆಫ್ ದ ಬೇಸ್ ಅಂತ ಕರಿತೀವಿ. ಓಕೆ. ಸೊ ದಿಸ್ ಈಸ್ ಒನ್ ಆಫ್ ದ ಫೀಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಈ ಫ್ರೇಮಿನ ಒಂದು ಕೆಲಸ ಏನು, ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಫ್ರೇಮ್? ಇಟ್ ಹೋಲ್ಡ್ಸ್ ದ ಫೀಲ್ಡ್ ಪೋಲ್ಸನ್ನು ನಾವು ನಾರ್ಮಲಿ ಈ ಒಂದು ಫ್ರೇಮಿಗೆ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಅಂದರೆ ಥ್ರೂ ದ ಯೋಕ್ ಮುಖಾಂತರನೇ ಒಂದು ಬೋಲ್ಟ್ ಸಹಾಯದಿಂದ ಎರಡು ಅಥವಾ ಒಂದು ಬೋಲ್ಟ್ ಸಹಾಯದಿಂದ ಏನು ಮಾಡ್ತೀವಿ, ಫೀಲ್ಡ್ ಪೋಲ್ಸನ್ನು ನಾವು ಫಿಟ್ ಮಾಡ್ತಕ್ಕಂಥದ್ದು. ಆ ಫೀಲ್ಡ್ ಪೋಲ್ ಅಂದರೆ ಈ ಥರ ಇರುತ್ತೆ. ಈ ಫೀಲ್ಡ್ ಪೋಲನ್ನು ನಾವೇನು ಮಾಡ್ತೀವಿ, ಈ ಒಂದು ಯೋಕಿಗೆ ಫಿಟ್ ಮಾಡ್ತಕ್ಕ. ಸೊ ನಾರ್ಮಲಿ ದಟ್ ಪೋಲ್ಸ್ ನಾರ್ಮಲಿ 2 ಪೋಲ್ಸ್ ಆಗಿರ್ಬೋದು, 4 ಪೋಲ್ ಆಗಿರ್ಬೋದು, 6 ಪೋಲ್ ಡಿಪೆಂಡಿಂಗ್ ಅಪಾನ್ ಸೈಜ್ ಆಫ್ ದ ಮೆಷಿನ್ ಮೇಲ್ಗಡೆ ಡಿಪೆಂಡ್ ಆಗಿರುತ್ತೆ. ಓಕೆ. ಸೊ ನೆಕ್ಸ್ಟ್ ವಿ ಅಂಡರ್ಸ್ಟ್ಯಾಂಡ್ ಅಬೌಟ್ pole core and pole shoes. Pole core and pole shoes. So this is called one of the pole core and pole shoes. So there are two types of pole cores ಅನ್ನು ನಾವು ಬಳಸ್ತೀವಿ. One is called solid pole core ಅಂತ ಕರಿತೀವಿ. So this is called one of the solid ಅಂತ ತಕ್ಷಣ ನಾರ್ಮಲಿ ಕ್ಯಾಸ್ಟ್ ಐರನ್ ಅಥವಾ ಕ್ಯಾಸ್ಟ್ ಸ್ಟೀಲನ್ನು ಬಳಸ್ತಕ್ಕಂಥದ್ದು. ಸೊ ಕೆಲವೊಂದು ಮೆಷಿನ್ಸಲ್ಲಿ ನಾರ್ಮಲಿ ಕ್ಯಾಸ್ಟ್ ಐರನ್ ಬಳಸ್ತಾರೆ, ಕ್ಯಾಸ್ಟ್ ಸ್ಟೀಲನ್ನು ಬಳಸ್ತಕ್ಕಂಥ. ಇನ್ ಕೇಸ್ ಆಫ್ ಸ್ಮಾಲರ್ ಸೈಜ್ ಮೆಷಿನ್ಸ್. ಇನ್ ಲಾರ್ಜರ್ ಸೈಜ್ ಮೆಷಿನ್ಸಲ್ಲಿ ನಾರ್ಮಲಿ ಲ್ಯಾಮಿನೇಟೆಡ್ ಕೋರ್ ಸ್ಟೀಲನ್ನು ಬಳಸ್ತಾ ಇದ್ದಾರೆ. ಲ್ಯಾಮಿನೇಟೆಡ್ ಕೋರ್ ಸ್ಟೀಲ್ ಅದು ಯಾವ ರೀತಿ ಇರುತ್ತೆ ಅನ್ನೋದು ಅಂದರೆ ಈ ರೀತಿ ಇರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಲ್ಯಾಮಿನೇಟೆಡ್ ಕೋರ್ ಸ್ಟೀಲ್ ಅಂತ ಕರಿತೀವಿ. ಓಕೆ. ಸೊ ಇಲ್ಲಿ ಸಾಲಿಡನ್ನು ಬಳಸಿದ್ದೀವಿ ಅಂದಾಗ, ಸೊ ಆ ಒಂದು ಮೆಷಿನನ್ನು ನಾರ್ಮಲಿ ಇನ್ ಸ್ಮಾಲರ್ ಮೆಷಿನ್ಸಲ್ಲಿ ಬಳಸ್ತೀವಿ. ಇನ್ನು ಅದೇ ರೀತಿಯೇ ಲ್ಯಾಮಿನೇಟೆಡ್ ಕೋರ್ ಸ್ಟೀಲನ್ನು ಬಳಸಿದ್ದೀವಿ ಅಂದಾಗ ನಾರ್ಮಲಿ ಯಾವುದು ಲಾರ್ಜರ್ ಸೈಜ್ ಮೆಷಿನ್ಸ್ಗಳಲ್ಲಿ ನಾರ್ಮಲಿ ಲ್ಯಾಮಿನೇಟೆಡ್ ಕೋರ್ ಪೋಲ್ಸನ್ನು ನಾವು ಬಳಸಿರ್ತಕ್ಕಂಥದ್ದು. ಓಕೆ. ಸೊ ದಿಸ್ ಪೋಲ್ ನಾರ್ಮಲಿ ಫಿಟೆಡ್ ಇನ್ ಎ ಯೋಕಲ್ಲಿ ನಾವು ಫಿಟ್ ಮಾಡಿದ್ದೀವಿ. ಸೊ ಆಫ್ಟರ್ ದಟ್ ಪೋಲ್ಸ್ ಒನ್ ಆಫ್ ದ ಪಾರ್ಟ್ ಈಸ್ ಫಿಕ್ಸ್ಡ್. ದಟ್ ಪಾರ್ಟ್ ಈಸ್ ಕಾಲ್ಡ್ ಪೋಲ್ ಶೂಸ್ ಅಂತ ಕರಿತೀವಿ. ಈ ಪೋಲ್ ಶೂಸಿನ ಒಂದು ಕೆಲಸ ಏನಪ್ಪ ಅಂದರೆ ಇಟ್ ಹೋಲ್ಡ್ಸ್ ದ ಫೀಲ್ಡ್ ಕಾಯಿಲ್. ಇಲ್ಲಿ ಫೀಲ್ಡ್ ಕಾಯಿಲನ್ನು ಈ ಪೋಲ್ ಮೇಲ್ಗಡೆ ಫಿಟ್ಟಿಂಗ್ ಮಾಡಿರ್ತೀವಿ. ಆ ಫೀಲ್ಡ್ ಕಾಯಿಲ್ ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡ್ತೀವಿ, ಈ ಪೋಲ್ ಶೂಸನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು. ಸೊ ಇನ್ನೊಂದು ಪರ್ಪಸ್ ಏನಪ್ಪ ಅಂದರೆ ಟು ಸ್ಪ್ರೆಡ್ ದ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಥ್ರೂ ದ ಇನ್ನರ್ ಪೆರಿಫೆರಿ ಬಿಟ್ವೀನ್ ಆರ್ಮೇಚರ್ ಆ್ಯಂಡ್
ಫೀಲ್ಡ್ ಪೋಲ್ಸಿನ ಸೆಂಟ್ರಿಗೆ ಒಂದು ಏರ್ ಗ್ಯಾಪ್ ಅಂತ ಇರುತ್ತೆ. ಆ ಏರ್ ಗ್ಯಾಪಲ್ಲೇ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸು ರಿವಾಲ್ವಿಂಗ್ ಆಗಲಿಕ್ಕೋಸ್ಕರ ಈ ರೀತಿ ಶೇಪ್ ಮಾಡಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ವಿ ಅಂಡರ್ಸ್ಟ್ಯಾಂಡ್ ಅಬೌಟ್. ಸೊ ಆಫ್ಟರ್ ದಟ್ ಫೀಲ್ಡ್ ಕೋರನ್ನು ರೆಡಿ ಆದ ನಂತರ ಇದರ ಮೇಲ್ಭಾಗದಲ್ಲಿ ಏನು ಮಾಡ್ತೀವಿ ಅಂದರೆ ಏನನ್ನ ಮ್ಯಾಗ್ನೆಟಿಕ್ ಕಾಯಿಲನ್ನು ಅಥವಾ ಮ್ಯಾಗ್ನೆಟನ್ನು ಅಥವಾ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗಬೇಕಾದ್ರೆ ಅದರಿಂದ ಪ್ರೊಡ್ಯೂಸ್ ಆಗುತ್ತೆ ಬೈ ಮೀನ್ಸ್ ಆಫ್ ಎ ಕಾಯಿಲ್. ಸೊ ದಟ್ ಕಾಯಿಲ್ ನಾರ್ಮಲಿ ಮೇಡ್ ಅಪ್ ಆಫ್ ಎ ಒನ್ ಆಫ್ ದ ಕಾಪರ್ ಅಥವಾ ಕಾಪರ್ ವೈರ್ಸನ್ನು ಬಳಸ್ತಾರೆ ಅಥವಾ ಕಾಪರ್ ಸ್ಟ್ರಿಪ್ಸನ್ನು. ಸೊ ಬಿಫೋರ್ ದಟ್ ಕಾಯಿಲನ್ನು ನಾರ್ಮಲಿ ಡೈರೆಕ್ಟಾಗಿ ಓನ್ ಮಾಡೋದಿಲ್ಲ. ಸೊ ಅದನ್ನು ಏನು ಮಾಡ್ತೀವಿ ಅಂದರೆ ಒಂದು ಫಾರ್ಮರ್ ರೆಡಿ ಮಾಡಿಕೊಂಡು ಆ ಫಾರ್ಮರ್ ಮೇಲೆಗಡೆ ಏನನ್ನ ಕಾಪರ್ ವೈರನ್ನು ಓನ್ ಮಾಡ್ತಕ್ಕಂಥದ್ದು. ಸೊ ಆಫ್ಟರ್ ದಟ್ ವೈಂಡಿಂಗ್ ಆದ ನಂತರ ಆ ಒಂದು ಕಾಯಿಲನ್ನು ಏನು ಮಾಡ್ತೀವಿ ಅಂದರೆ ಈ ಯಾವುದು ಪೋಲ್ ಕೋರ್ ಅಂತ ಏನಿದೆಯಲ್ಲ ಆ ಪೋಲ್ ಕೋರ್ ಮೇಲ್ಗಡೆ ಫಿಟ್ ಮಾಡ್ತಕ್ಕಂಥದ್ದು. ಇಷ್ಟು ಏನಪ್ಪ ಅಂದರೆ ಯಾವುದ್ರದ್ದು ಮ್ಯಾಗ್ನೆಟಿಕ್ ಕಾಯಿಲ್. ಓಕೆ, ಸೊ ನಾರ್ಮಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಕಾಯಿಲ್ ಇಲ್ಲಿ ಬರುತ್ತೆ. ಸೊ ಐದರ್ ಇಟ್ ಮೇ ಬಿ ಸೀರೀಸ್ ಅಥವಾ ಶಂಟ್. ಸೀರೀಸ್ ಇದ್ದಾಗ ಏನು ಮಾಡ್ತೀವಿ ಅಂದರೆ ದಿಸ್ ಕಾಯಿಲ್ ಈಸ್ ನಾರ್ಮಲಿ ಥಿಕ್ ಗೇಜ್ ಕಾಯಿಲನ್ನು ಬಳಸಿರ್ತಕ್ಕಂಥದ್ದು. ಅದೇ ರೀತಿಯೇ ಇನ್ ಕೇಸ್ ಆಫ್ ಯಾವುದು ಶಂಟು ಇದ್ದಾಗ ನಾರ್ಮಲಿ ಯಾವುದು ಥಿನ್ ಗೇಜ್ ಕಾಪರನ್ನು ಬಳಸಿರ್ತಕ್ಕಂಥದ್ದು. ಆಗ ನಾವು ಅದಕ್ಕೋಸ್ಕರ ಒಂದು ಸ್ಪೆಷಲ್ ಟೈಪ್ ಆಫ್ ಜನರೇಟರ್ ಅಂತ ಕರಿತೀವಿ. ಅಂದರೆ ಸೀರೀಸ್ ಜನರೇಟರ್ ಅಂತ ಬರುತ್ತೆ, ಶಂಟ್ ಜನರೇಟರ್ ಅಂತ ಬರುತ್ತೆ, ಕಾಂಪೌಂಡ್ ಜನರೇಟರ್ ಅಂತ ಬರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ಜನರೇಟರ್ ದಿಸ್ ಯಾವುದು ಥಿಕ್ನೆಸ್ ಆಫ್ ದ ಕಾಪರ್ ಈಸ್ ಡಿಪೆಂಡ್ಸ್. ಓಕೆ, ಸೊ ಆಫ್ಟರ್ ದಿಸ್ ಫಿಟ್ಟಿಂಗ್ ದ ಯಾವುದು ಕಾಯಿಲನ್ನು ಫಿಟ್ ಆದ ನಂತರ ಏನು ಮಾಡ್ತೀವಿ ಅಂದರೆ ದಿಸ್ ಪೋಲ್ ಶೂಸನ್ನು ಫಿಟ್ ಮಾಡ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಒನ್ ಈಸ್ next we understand about this is one of the armature core ಅಂತ ಕರಿತೀವಿ. ಸೊ ಆರ್ಮೇಚರ್ ಕೋರ್ ಅಂದರೆ ಏನು? ಸೊ ದಿಸ್ ಈಸ್ ಒನ್ ಆಫ್ ದ armature core. So this armature core is made up of a stampings, number of laminated ಸ್ಟೀಲ್ಸ್ ಅನ್ನು ಬಳಸಿಬಿಟ್ಟು ಈ ರೀತಿಯ ಒಂದು ಆರ್ಮೇಚರ್ ಕೋರನ್ನು ರೆಡಿ ಮಾಡಿರ್ತಕ್ಕಂಥದ್ದು. ಸೊ ದಿಸ್ ಲ್ಯಾಮಿನೇಟೆಡ್ ಕೋರನ್ನು ಬಳಸೋ ಉದ್ದೇಶ ಏನಪ್ಪ ಅಂದರೆ ಟು ರಿಡ್ಯೂಸ್ ದ ಎಡ್ಡಿ ಕರೆಂಟ್ ಲಾಸ್. ಎಡ್ಡಿ ಕರೆಂಟ್ ಲಾಸಸ್ ಅಂತ ಆಗ್ತದೆ ಜನರೇಟರ್ಗಳಲ್ಲಿ. ಆ ಎಡ್ಡಿ ಕರೆಂಟ್ ಲಾಸಸ್ಸನ್ನು ಮಿನಿಮೈಸ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ 0.5 to 1 mm ಥಿಕ್ನೆಸ್ ಇರ್ತಕ್ಕಂಥ ಲ್ಯಾಮಿನೇಟೆಡ್ ಸ್ಟೀಲನ್ನು ಬಳಸಿರ್ತವೆ. ಸೊ ಅದರ ಲ್ಯಾಮಿನೇಟೆಡ್ ಸ್ಟೀಲ್ ಹೇಗಿರುತ್ತೆ ಅಂತ ಹೇಳ್ತಾ ಇದೆ ನೋಡಿ. ಸೊ ಈ ರೀತಿ ಲ್ಯಾಮಿನೇಟೆಡ್ ಒಂದೊಂದು ಸ್ಟ್ಯಾಂಪಿಂಗ್ಸ್ ಇರುತ್ತೆ. ಸೊ ಈ ರೀತಿ ಒಂದೊಂದು ಸ್ಟ್ಯಾಂಪಿಂಗ್ಸನ್ನು ನಾವು ಬಳಸ್ಕೊಂಡು ನಂಬರ್ ಆಫ್ ಸ್ಟ್ಯಾಂಪಿಂಗ್ಸನ್ನು ಸೇರಿಸ್ಬಿಟ್ಟು ಇಟ್ ಕ್ಯಾನ್ ಬಿ ಎಂಬಡೆಡ್ ಅಥವಾ ಅದನ್ನು ಹೈಡ್ರೋಲಿಕಲಿ ನಾವು ಪ್ರೆಸ್ ಮಾಡಿಬಿಟ್ಟಾಗ ಈ ರೀತಿ ಶೇಪ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಅಂತ ಕರಿತೀವಿ ಅಂದರೆ ಆರ್ಮೇಚರ್ ಕೋರ್ ಅಂತಲೇ ಕರಿತೀವಿ. ಸೊ ಇಲ್ಲಿ ಲ್ಯಾಮಿನೇಷನ್ ಮಾಡೋ ಉದ್ದೇಶ ಏನಕ್ಕೋಸ್ಕರ ಅಂತ ಗೊತ್ತಾಯಿತು, ಟು ರಿಡ್ಯೂಸ್ ದ ಎಡ್ಡಿ ಕರೆಂಟ್ ಲಾಸಸ್. ಸೊ ಜೊತೆಗೆ ನಾವು ಏನನ್ನ ರೆಸಿಸ್ಟೆನ್ಸನ್ನು ಜಾಸ್ತಿ ಮಾಡ್ಬೋದು. ಹೇಗೆ? ಬೈ ಅಪ್ಲೈಯಿಂಗ್ ದ ಸಮ್ ಆಫ್ ದ ವಾರ್ನಿಷ್ ಅಥವಾ ತಿನ್ ಲೇಯರನ್ನು ನಾವು ಹಾಕೋದ್ರಿಂದನೂ ರೆಸಿಸ್ಟೆನ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ರೆಸಿಸ್ಟೆನ್ಸ್ ಕಡಿಮೆ ಆಗ್ತಾ ಹೋದಂಗೆ ಎಡ್ಡಿ ಕರೆಂಟ್ ಲಾಸಸ್ಸು ಕೂಡ ಏನಾಗುತ್ತೆ, ಅಲ್ಲಿ ಕಡಿಮೆ ಆಗುತ್ತೆ. ಸೊ ಇಲ್ಲಿ ನಾವು ನಂಬರ್ ಆಫ್ ಸ್ಲ್ಯಾಟ್ಸನ್ನು ಅಬ್ಸರ್ವ್ ಮಾಡ್ಬೋದು. ಈ ನಂಬರ್ ಆಫ್ ಸ್ಲ್ಯಾಟ್ಸನ್ನು ಹಾಕೋ ಉದ್ದೇಶ ಏನಪ್ಪ ಅಂದರೆ ಟು ವೌಂಡ್ ದ ಆರ್ಮೇಚರ್ ಕಂಡಕ್ಟರ್. ಆರ್ಮೇಚರ್ ಕಂಡಕ್ಟರನ್ನು ನಾವು ಇದ್ರ ಮೇಲ್ಭಾಗದಲ್ಲಿ ವೌಂಡ್ ಮಾಡೋ ಉದ್ದೇಶಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಈ ರೀತಿ ನಂಬರ್ ಆಫ್ ಯಾವುದು ಸ್ಲ್ಯಾಟ್ಸನ್ನು ಹಾಕಿರ್ತೀವಿ. ಸೊ ಈ ನಂಬರ್ ಆಫ್ ಸ್ಲ್ಯಾಟ್ಸಲ್ಲಿ ಫಸ್ಟಿಗೆ ನಾವು ಆರ್ಮೇಚರ್ ಕಂಡಕ್ಟರ್ನ ವೌಂಡ್ ಮಾಡೋದಕ್ಕಿಂತ ಮುಂಚೆ ಇನ್ಸುಲೇಷನನ್ನು ಪ್ರೊವೈಡ್ ಮಾಡಿಬಿಟ್ಟು ಎಲ್ಲ ಸ್ಲ್ಯಾಟ್ಸ್ಗೆ ಇನ್ಸುಲೇಷನ್ ಪ್ರೊವೈಡ್ ಮಾಡಿಬಿಟ್ಟು ಆಫ್ಟರ್ ದಟ್ ಇನ್ಸುಲೇಷನ್ ಆರ್ಮೇಚರ್ ಕಂಡಕ್ಟರ್ ಒಂದು ಫಾರ್ಮನ್ನು ರೆಡಿ ಮಾಡಿಬಿಟ್ಟು ಅದನ್ನು ಏನನ್ನು ಆರ್ಮೇಚರ್ ಕೋರ್ ಒಳಗಡೆ ಫಿಕ್ಸ್ ಮಾಡ್ತಕ್ಕಂಥದ್ದು. ಆಫ್ಟರ್ ದಟ್ ಫಿಕ್ಸಿಂಗ್ ದ ಆರ್ಮೇಚರ್ ಕಂಡಕ್ಟರ್ ಒನ್ ಆಫ್ ದ ವೆಡ್ಜ್ ಅಂದರೆ ಏನು, ಈ ವುಡ್ಡು ಹಾರ್ಡ್ ವುಡ್ಡಿಂದ ಮಾಡಿರ್ತಕ್ಕಂಥ ಬ್ಯಾಂಬೋ ಒಂದು ಪೀಸನ್ನು ಈ ಒಂದು ಇದರಲ್ಲಿ ಫಿಟ್ಟಿಂಗ್ ಮಾಡೋದು. ಸೊ ಯಾಕೋಸ್ಕರ ಅಂದರೆ ಆರ್ಮೇಚರ್ ಕಂಡಕ್ಟರು ಅದರ ಮುಖಾಂತರ ಹೊರಗಡೆ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡ್ತೀವಿ ನಾವು ಇನ್ಸುಲೇಟೆಡ್ ವೆಡ್ಜಸ್ಸನ್ನು ನಾವು ಬಳಸ್ತಕ್ಕಂಥದ್ದು. ಓಕೆ, ಸೊ ಇದರಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು
in armature conductor, sorry, in armature core ಅಲ್ಲಿ ನಾರ್ಮಲಿ ಟೂ ಟೈಪ್ಸ್ ಆಫ್ ಸ್ಟ್ಯಾಂಪಿಂಗ್ಸನ್ನು ನಾವು ಬಳಸ್ತೀವಿ. ಒಂದೇನಪ್ಪ ಅಂದರೆ ಸಿಂಗಲ್ ಸರ್ಕ್ಯುಲರ್, ಒಂದೇ ಒಂದು ಸರ್ಕ್ಯುಲರ್ ಶೇಪ್ ಇರತಕ್ಕಂಥದ್ದು ಸ್ಟ್ಯಾಂಪಿಂಗ್ಸನ್ನು ಬಳಸ್ಬೋದು. ಇಲ್ಲ ಅಂದರೆ ಸೆಮಿ ಸರ್ಕ್ಯುಲರ್ ಅಂತ ತಕ್ಷಣ ಏನಪ್ಪ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದು ಸೆಗ್ಮೆಂಟಲ್ ಲ್ಯಾಮಿನೇಷನ್ ಅಂತ ಕರಿತೀವಿ. ಸೊ ನಾರ್ಮಲಿ ದಿಸ್ ಟೈಪ್ ಆಫ್ ಲ್ಯಾಮಿನೇಷನ್ಸ್ ಆರ್ ಯೂಸ್ ಇನ್ನು ಲಾರ್ಜರ್ ಸೈಜು ಮೆಷಿನ್ಸಲ್ಲಿ. ನಾರ್ಮಲಿ ದಿಸ್ ಟೈಪ್ ಆಫ್ ಯಾವುದು ಲ್ಯಾಮಿನೇಷನ್ಸನ್ನು ಬಳಸ್ತೀವಿ. ಅಲ್ಲಿ ನಾವು ಸಿಂಗಲ್ ಲ್ಯಾಮಿನೇಷನ್ಸನ್ನು ನಾವು ನಾರ್ಮಲಿ ಬಳಸಲಿಕ್ಕೆ ಆಗಲ್ಲ, ಬಿಕಾಸ್ ಆಫ್ ದಟ್ ಡಯಾಮೀಟರ್ ಈಸ್ ವೆರಿ ಲಾರ್ಜ್ ಆಗಿರೋದ್ರಿಂದ ಆ ರೀತಿ ಇದರಲ್ಲಿ ನಾವು ಅದನ್ನು ಬಳಸೋದಿಲ್ಲ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ಬೋದು, ಇನ್ ಕೇಸ್ ಆಫ್ ಸಿಂಗಲ್ ಇದ್ದಾಗ ಓನ್ಲಿ ಒನ್ ಕೀವೇ ಇರುತ್ತೆ. ಅದೇ ರೀತಿಯೇ ನಾವು ಲಾರ್ಜ್ ಸೈಜು ಮೆಷಿನ್ಸ್ಗಳಲ್ಲಿ ನಾರ್ಮಲಿ ಈ ಕೀವೇ ಅಂದ್ರೇನು, ಆ ಕೀವೇ ಹಾಕೋ ಉದ್ದೇಶ ಏನಪ್ಪ ಅಂದರೆ ಆ ಒಂದು ಯಾವುದು ಸ್ಟ್ಯಾಂಪಿಂಗ್ಸು ಹೊರ ಭಾಗಕ್ಕೆ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡ್ತೀವಿ, ಆ ಒಂದು ಸ್ಟ್ಯಾಂಪಿಂಗ್ಸನ್ನು ಯಾವುದು ಕೀವೇಸನ್ನು ಹಾಕಿರ್ತಕ್ಕಂಥದ್ದು. ಹೀಗೆ ಮಾಡಿಬಿಟ್ಟು ನಂತರ ಏನು ಮಾಡ್ತಾರೆ ಅಂದರೆ ದಿ ನಂಬರ್ ಆಫ್ ಹೋಲ್ಸನ್ನು ಹಾಕಿರ್ತಕ್ಕಂಥದ್ದು. ಸೊ ಇದಕ್ಕೆ ನಾವು ಏರ್ ಡಕ್ಸ್ ಅಂತ ಕರಿತೀವಿ. ಏರ್ ಡಕ್ಸನ್ನು ಹಾಕೋ ಉದ್ದೇಶ ಏನಪ್ಪ ಅಂದರೆ, ಸೊ ಆರ್ಮೇಚರ್ ಕರೆಂಟನ್ನು ಕ್ಯಾರಿ ಮಾಡಿದಾಗ, ವೆನ್ ಆರ್ಮೇಚರ್ ಕ್ಯಾರಿ ದ ಕರೆಂಟ್ ಇಟ್ ವಿಲ್ ಪ್ರೊಡ್ಯೂಸಸ್ ದ ಸಮ್ ಹೀಟ್, ದಟ್ ಹೀಟ್ ಶುಡ್ ಬಿ ರೆಡ್ಯೂಸ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಇಲ್ಲಿ ಹೋಲ್ಸನ್ನು ಥ್ರೂ ದ ಆರ್ಮೇಚರ್ ಕೋರ್ ಒಳಗಡೆ ಟೋಟಲಿ ಹೋಲ್ಸನ್ನು ಹಾಕೋದ್ರಿಂದ ಅದರ ಮುಖಾಂತರ ಏನಾಗುತ್ತೆ, ಏರ್ ಪಾಸ್ ಆಗುತ್ತೆ. ಏರ್ ಪಾಸ್ ಆದಾಗ ಏನಾಗುತ್ತೆ, ಆಟೋಮೆಟಿಕಲಿ ದಟ್ ಆರ್ಮೇಚರ್ ಕಂಡಕ್ಟರ್ ಏನು ಹೀಟು ಏನಾಗುತ್ತೆ, ಹೀಟು ರಿಡ್ಯೂಸ್ ಆಗುತ್ತೆ. ಓಕೆ, ಸೊ ಆರ್ಮೇಚರ್ ಕಂಡಕ್ಟರ್ನ ಹಾಕೋ ಉದ್ದೇಶ ಏನಪ್ಪ ಅಂದರೆ ಇಟ್ ವಿಲ್ ಪ್ರೊಡ್ಯೂಸಸ್ ದ ಕರೆಂಟ್ ಆರ್ EMF ವೆನ್ ಇಟ್ ವಿಲ್ ರೊಟೇಟ್ ಇನ್ ಎ ಮ್ಯಾಗ್ನೆಟಿಕ್ field. So already ನಮಗೆ ಗೊತ್ತಿದೆ, ಆಸ್ ಪರ್ Faraday's laws of electromagnetic induction, whenever a conductor, that means this armature conductor revolve in a magnetic field, this conductor induces an EMF. So that's why that conductors are wound on that armature core. Okay, so next part is commutator. So why commutators are used in DC generator? So commutator ಒಂದು ಕೆಲಸ ಏನಪ್ಪ ಅಂದರೆ ಇಟ್ ಕಲೆಕ್ಟ್ ದ ಕರೆಂಟ್ ಫ್ರಮ್ ದ ಆರ್ಮೇಚರ್ ಕಂಡಕ್ಟರ್. ಆರ್ಮೇಚರ್ ಕಂಡಕ್ಟರಲ್ಲಿ ಯಾವುದು ಕರೆಂಟು ಉತ್ಪನ್ನ ಆಗಿರುತ್ತೆ, ಆ ಒಂದು ಕರೆಂಟನ್ನು ಕಲೆಕ್ಟ್ ಮಾಡುತ್ತೆ ಯಾವುದು, ಈ ಒಂದು ಕಾಮ್ಯುಟೇಟರ್. ಸೊ ಎರಡು ಕೆಲಸವನ್ನು ಮಾಡುತ್ತೆ. ಒಂದು, ಇಟ್ ಕಲೆಕ್ಟ್ ದ ಕರೆಂಟ್ ಫ್ರಮ್ ದ ಆರ್ಮೇಚರ್ ಕಂಡಕ್ಟರ್ ಆ್ಯಂಡ್ ಇಟ್ ಕನ್ವರ್ಟ್ಸ್ ದ AC ನೇಚರ್ ಆಫ್ ಕರೆಂಟನ್ನು DC ನೇಚರ್ ಆಫ್ ಕರೆಂಟನ್ನಾಗಿ ಕನ್ವರ್ಟ್ ಮಾಡುತ್ತೆ ಯಾವುದು, ಈ ಕಾಮ್ಯುಟೇಟರ್. ಸೊ ದಿಸ್ ಈಸ್ ಒನ್ ಆಫ್ ದ ಸಿಲಿಂಡ್ರಿಕಲ್ ಶೇಪ್ ಅಥವಾ ಡ್ರಮ್ ಶೇಪ್ ಇರುತ್ತೆ. ಸೊ ಇಟ್ಸ್ ಹ್ಯಾವಿಂಗ್ ನಂಬರ್ ಆಫ್ ಸೆಗ್ಮೆಂಟ್ಸ್. ಇಲ್ಲಿ ನೋಡಲಿಕ್ಕೆ ನಮಗೆ ರೌಂಡ್ ಶೇಪ್ ಆಗಿದೆ, ಆದರೆ ನಂಬರ್ ಆಫ್ ಸೆಗ್ಮೆಂಟ್ಸನ್ನು ನಾವು ಇಲ್ಲಿ ಹಾಕಿರ್ತಕ್ಕಂಥದ್ದು. ಇನ್ ಬಿಟ್ವೀನ್ ದ ಸೆಗ್ಮೆಂಟ್ಸ್ ಏನು ಸೆಗ್ಮೆಂಟಿನ ಸೆಂಟರ್ ಭಾಗದಲ್ಲಿ ಮೈಕಾ ಶೀಟನ್ನು ನಾವು ಪ್ರೊವೈಡಿಂಗ್ ಮಾಡಿದ್ದೀವಿ. ಯಾಕೋಸ್ಕರ ಅಂದರೆ ಒಂದು ಸೆಗ್ಮೆಂಟಿಂದ ಇನ್ನೊಂದು ಸೆಗ್ಮೆಂಟಿಗೆ ಶಾರ್ಟ್ಸ್ ಲಿಂಕ್ ಆಗಬಾರ್ದು ಅನ್ನೋದಕ್ಕೋಸ್ಕರ. ಆಫ್ಟರ್ ದಟ್ ಏನನ್ನು ಕಾಮ್ಯುಟೇಟರ್ ರೈಸರನ್ನು ಫಿಕ್ಸಿಂಗ್ ಮಾಡಿದ್ದೀವಿ. ಸೊ ಈ ಕಾಮ್ಯುಟೇಟರ್ ರೈಸನ್ನು ಏನಕ್ಕೋಸ್ಕರ ಫಿಕ್ಸ್ ಮಾಡಿದ್ದೀವಿ ಅಂದರೆ ಟು ಸಾಲ್ವ್ ದ ಆರ್ಮೇಚರ್ ಕಂಡಕ್ಟರ್. ಸೊ ಒಂದು ತಿಳ್ಕೋಬೇಕು, ಆರ್ಮೇಚರ್ ಕಂಡಕ್ಟರ್ ಆರ್ಮೇಚರ್ ಅಲ್ಲಿ ಎಷ್ಟು ಕಾಯ್ದಿರುತ್ತೋ ಅಷ್ಟೇ ಸೆಗ್ಮೆಂಟ್ಸು ಯಾವುದ್ರದ್ದು ಕಾಮ್ಯುಟೇಟರ್ ಸೆಗ್ಮೆಂಟ್ ಇರುತ್ತೆ. ಅಂದ್ರೇನು, ನಂಬರ್ ಆಫ್ ಸೆಗ್ಮೆಂಟ್ಸ್ ದಟ್ ಈಸ್ ಈಕ್ವಲ್ ಟು ಆರ್ಮೇಚರ್ ಕಾಯಿಲ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದ ವಾಟ್ ಕಾಮ್ಯುಟೇಟರ್. ಸೊ ಇನ್ನು ಸೆಕ್ಷನಲ್ ವ್ಯೂದು ಇದು ಯಾವ ರೀತಿ ಇರುತ್ತೆ ಅಂದರೆ, ಸೊ ದಿಸ್ ಈಸ್ ದ ಸೆಕ್ಷನಲ್ ವ್ಯೂ ಆಫ್ ದ ಕಾಮ್ಯುಟೇಟರ್. ಓಕೆ, ಸೊ ನೆಕ್ಸ್ಟ್ ಒನ್ is brushes and brush holder. So this brush holder having one of the brush. So why these brushes are used in a generator?
ಸೊ ಜನರೇಟರ್ಲಿ ಏನಕ್ಕೋಸ್ಕರ ಬ್ರಷಸ್ಸನ್ನು ಯೂಸ್ ಮಾಡ್ತೀವಿ. ಸೊ ಯಾವ ಒಂದು ಮೆಟೀರಿಯಲಿಂದ ಈ ಬ್ರಷಸ್ಸನ್ನು ರೆಡಿ ಮಾಡಿರ್ತೀವಿ. ಸೊ ನಾರ್ಮಲಿ ದಿಸ್ ಬ್ರಷಸ್ ಈಸ್ ಮೇಡ್ ಅಪ್ ಆಫ್ ಎ ಕಾರ್ಬನ್ ಆರ್ ಗ್ರಾಫೈಟಿಂದ ಮಾಡಿರ್ತಕ್ಕಂಥದ್ದು. ಸೊ ಇಟ್ ಈಸ್ ಲುಕ್ ಲೈಕ್ ಎ ಯಾವ ಶೇಪ್ ಇರುತ್ತೆ ಅಂದರೆ ರೆಕ್ಟ್ಯಾಂಗ್ಯುಲರ್ ಶೇಪ್ ಇರುತ್ತೆ, ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿರ್ತಕ್ಕಂಥದ್ದು. ಸೊ ಇದು ನಾರ್ಮಲಿ ಯಾವುದರಲ್ಲಿ ಜನರೇಟರ್ಲಿ ಫಿಕ್ಸ್ಡ್ ಪಾರ್ಟ್ ಆಗಿರುತ್ತೆ ಅಥವಾ ಸ್ಟೇಷನರಿ ಪಾರ್ಟ್ ಆಗಿರುತ್ತೆ. ಆದರೆ ಆರ್ಮೇಚರ್ ಏನಾಗಿರುತ್ತೆ, ರಿವಾಲ್ವಿಂಗ್ ಆಗುತ್ತೆ. ಆರ್ಮೇಚರ್ ರಿವಾಲ್ವ್ ಆಗಬೇಕಾದ್ರೆ ಕಮ್ಯುಟೇಟರ್ ಕೂಡ ರಿವಾಲ್ವ್ ಆಗುತ್ತೆ. ಅದರ ಮೇಲ್ಭಾಗದಲ್ಲಿ ಏನು ಮಾಡ್ತೀವಿ, ಸೊ ದಿಸ್ ಬ್ರಷಸ್ ಆರ್ ಏನಾಗಬೇಕು, ಇದು ಟಚ್ ಆಗೋ ಹಾಗೆ ರೆಡಿ ಮಾಡಬೇಕಾಗುತ್ತೆ. ಸೊ ದಟ್ಸ್ ವೈ ಸೊ ದಿಸ್ ಫೇಸ್ ನಾರ್ಮಲಿ ಫಿಕ್ಸ್ಡ್ ಆನ್ ದ ಅಥವಾ ಇಟ್ ಟಚಿಂಗ್ ಫೇಸ್ ಆಫ್ ಬ್ರಷ್ ಟು ಕಾಮ್ಯುಟೇಟರ್ ಅಂತ ಕೊಟ್ಟಿದ್ದೀವಿ. ಅಂದರೆ ಅರ್ಥ ಏನಪ್ಪ ಅಂದರೆ ಈ ಒಂದು ಫೇಸಸ್ಸು ಕಾಮ್ಯುಟೇಟರಿನ ಮೇಲ್ಭಾಗದಲ್ಲಿ ಕುತ್ಕೊಳ್ಳುತ್ತೆ. ಸೊ ಹಾಗಾದರೆ ಈ ಬ್ರಷಸ್ಸಿನ ಕೆಲಸ ಏನು? ಸೊ ದಿಸ್ ಬ್ರಷಸ್ ಈಸ್ ಕಲೆಕ್ಟ್ ದ ಕರೆಂಟ್ ಫ್ರಮ್ ದ ಕಾಮ್ಯುಟೇಟರ್. ಕಾಮ್ಯುಟೇಟರಲ್ಲಿ ಆಲ್ರೆಡಿ ಕರೆಂಟು ಕಲೆಕ್ಟ್ ಆಗಿದೆ. ಯಾವ ರೀತಿಯ ಕರೆಂಟ್ ಕಲೆಕ್ಟ್ ಆಗಿದೆ, ಅಲ್ಲಿ ಡಿ ಸಿ ಕರೆಂಟ್ ಕಲೆಕ್ಟ್ ಆಗಿದೆ. ಸೊ ಆ ಡಿ ಸಿ ಕರೆಂಟನ್ನು ಏನು ಮಾಡಬೇಕಾಗುತ್ತೆ, ನಾವು ಏನನ್ನು ಹೊರಭಾಗದಲ್ಲಿ ಅಂದರೆ ಏನು ಎಕ್ಸ್ಟರ್ನಲ್ ಸರ್ಕ್ಯೂಟಿಗೆ ಕನೆಕ್ಟ್ ಮಾಡಬೇಕು. ಸೊ ಎಕ್ಸ್ಟರ್ನಲ್ ಸರ್ಕ್ಯೂಟಿಗೆ ಕನೆಕ್ಟ್ ಮಾಡಬೇಕಾದ್ರೆ ಥ್ರೂ ದ ಒನ್ ಆಫ್ ದ ಸ್ಟೇಷನರಿ ಪಾಯಿಂಟ್ ಮುಖಾಂತರ ತಗೋಬೇಕಾಗುತ್ತೆ. ಸೊ ಸ್ಟೇಷನರಿ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ಒನ್ ಆಫ್ ದ ಈ ಬ್ರಷಸ್ಸನ್ನು ನಾವು ಬ್ರಷ್ ಹೋಲ್ಡರಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಬ್ರಷ್ ಹೋಲ್ಡರಲ್ಲಿ ನಾವು ಫಿಕ್ಸ್ ಮಾಡಬೇಕಾದ್ರೆ ಸೊ ಅದು ಬ್ರಷ್ ಹೋಲ್ಡರ್ ಈ ರೀತಿ ಇರುತ್ತೆ. ಸೊ ದಿಸ್ ಬ್ರಷ್ ಹೋಲ್ಡರ್ ಹ್ಯಾವಿಂಗ್ ಒನ್ ಆಫ್ ದ ಏನು ಬಾಟಮ್ ಆ್ಯಂಡ್ ಟಾಪಲ್ಲಿ ಒಂದು ಹೋಲ್ ಟೈಪ್ ಇರುತ್ತೆ. ಯಾವ ರೀತಿ ರೆಕ್ಟ್ಯಾಂಗ್ಯುಲರ್ ಶೇಪ್ ಇರ್ತಕ್ಕಂಥ ಒಂದು ಹೋಲ್ ಇರುತ್ತೆ. ಅದರ ಒಳಭಾಗದಲ್ಲಿ ಏನನ್ನು ಬ್ರಷನ್ನು ಫಿಕ್ಸ್ ಮಾಡಬೇಕು. ಸೊ ಆಫ್ಟರ್ ದಟ್ ಬ್ರಷಸ್ ಫಿಕ್ಸ್ ಆದ ನಂತರ ಇಲ್ಲಿ ಒಂದು ಟೆನ್ಷನ್ ಗೇರ್ ಅಂತ ಇರುತ್ತೆ ಅಥವಾ ಟೆನ್ಷನ್ ಲಿವರ್ ಅಂತ ಇರುತ್ತೆ, ಜೊತೆಗೆ ಸ್ಪ್ರಿಂಗ್ ಅಂತ ಇರುತ್ತೆ. ಸೊ ಇದು ಹಾಕೋ ಉದ್ದೇಶ ಏನಪ್ಪ ಅಂದರೆ ವೆನ್ ಆರ್ಮೇಚರ್ ರಿವಾಲ್ವ್, ಸೊ ದಿಸ್ brushes are fitted on the commutator, so then it will be rubbing ಆದಾಗ ಏನಾಗುತ್ತೆ, ವೇರ್ ಆ್ಯಂಡ್ ಟೇರ್ ಆಗ್ತಾ ಇರುತ್ತೆ. ಸೊ ವೇರ್ ಆ್ಯಂಡ್ ಟೇರಿಂಗ್ ಆಗ್ತಾ ಹೋದಂಗೆ ಸೊ ದಿಸ್ ಬ್ರಷಸ್ ಏನಾಗುತ್ತೆ, ಸವಿತಾ ಹೋಗುತ್ತೆ. ಸವಿತಾ ಹೋದಂಗೆ ಏನಾಗುತ್ತೆ ಅಂದರೆ ಸೊ ದಟ್ ಮೀನ್ಸ್ ದ ಸೈಜ್ ಆಫ್ ದ ಬ್ರಷಸ್ ಈಸ್ ರೆಡ್ಯೂಸ್. ಸೊ ಸೈಜ್ ರೆಡ್ಯೂಸ್ ಆಗ್ತಾ ಹೋದಂಗೆ ಟೆನ್ಷನ್ ಏನಾಗುತ್ತೆ, ಇದು ಕಡಿಮೆ ಆಗುತ್ತೆ. ಸೊ ಟೆನ್ಷನ್ ಕಡಿಮೆ ಆಗ್ತಾ ಹೋದಂಗೆ ಏನಾಗುತ್ತೆ ಅಂದರೆ ಲೂಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಲೂಸ್ ಅದನ್ನು ನಾವು ಅದನ್ನು ಟೈಟ್ ಮಾಡ್ಬೋದು. ಹಾಗೆ ಒನ್ ಆಫ್ ದ ಟೆನ್ಷನ್ ಲಿವರ್. ಸೊ ದಿಸ್ ಟೆನ್ಷನ್ ಲಿವರನ್ನು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಹಾಕ್ದಾಗ ಏನಾಗುತ್ತೆ, ದಿಸ್ ಲಿವರ್ ಟೆನ್ಷನ್ ವಿಲ್ ಬಿ ಗ್ರ್ಯಾಜುಲಿ ಇನ್ಕ್ರೀಸಸ್. ಸೊ ಕೊನೆಯ ಪಕ್ಷದಲ್ಲಿ ಅಂದರೆ ಟೋಟಲಿ ಯಾವಾಗ ಟೆನ್ಷನನ್ನು ನಾವು ಲಾಸ್ಟ್ ಮೂಮೆಂಟಾಗಿ ಇಟ್ಟಾಗ ಆಫ್ಟರ್ ದಟ್ ಏನು ಮಾಡಬೇಕಾಗುತ್ತೆ, ದಿಸ್ ಯಾವುದನ್ನು ಬ್ರಷಸ್ಸನ್ನು ರೀಪ್ಲೇಸ್ ಮಾಡಬೇಕಾಗುತ್ತೆ. ಸೊ ದೆನ್ ಇಟ್ ವಿಲ್ ಪ್ರೊಡ್ಯೂಸಸ್ ದ ಸ್ಪಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಯಾವಾಗ ಟೋಟಲಿ ಆ ಬ್ರಷಸ್ಸು ವೇರ್ ಆ್ಯಂಡ್ ಟೇರಿಂಗ್ ಫುಲ್ ಆದಾಗ ಅದು ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ವಿ ಅಂಡರ್ಸ್ಟ್ಯಾಂಡ್ ಅಬೌಟ್ ಸೊ ದಿಸ್ ಬ್ರಷಸ್ಸನ್ನು ನಾವು ನಾರ್ಮಲಿ ಅಥವಾ ಬ್ರಷ್ ಹೋಲ್ಡರನ್ನು ನಾವೇನು ಮಾಡ್ತೀವಿ ಅಂದರೆ ಒನ್ ಆಫ್ ದ ಎಂಡ್ರಿಂಗ್ ಸೈಡಿಗೆ ಎಂಡ್ರಿಂಗ್ ಅಥವಾ ಬೇರಿಂಗ್ ಸೈಡಲ್ಲಿ ನಾವೇನು ಮಾಡ್ತೀವಿ, ಈ ಒಂದು ಬ್ರಷ್ ಹೋಲ್ಡರನ್ನು ಫಿಟ್ಟಿಂಗ್ ಮಾಡ್ತಕ್ಕಂಥದ್ದು. ಸೊ ಅದನ್ನು ನಾವು ಎಲ್ಲಿ ಫಿಟ್ಟಿಂಗ್ ಮಾಡ್ತೀವಿ ಅಂದರೆ ರಾಕರ್ ಆರ್ಮ್ ಅಂತ ಇರುತ್ತೆ, ಬ್ರಷ್ ರಾಕರ್ ಆರ್ಮ್. ಸೊ ದಿಸ್ ಈಸ್ ಒನ್ ಆಫ್ ದ ಬ್ರಷ್ ರಾಕರ್ ಆರ್ಮ್. ಸೊ ದಿಸ್ ಬ್ರಷ್ ರಾಕರ್ ಆರ್ಮ್ ಹ್ಯಾವಿಂಗ್ ದ ನಂಬರ್ ಆಫ್ ಬ್ರಷ್ ಹೋಲ್ಡರ್ಸ್. ಸೊ ದಿಸ್ ಈಸ್ ಒನ್ ಆಫ್ ದ ಬ್ರಷ್ ಹೋಲ್ಡರ್. ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ಬೋದು, ದೇರ್ ಆರ್ 4 ಬ್ರಷ್ ಹೋಲ್ಡರನ್ನು ಅಬ್ಸರ್ವ್ ಮಾಡ್ಬೋದು. ಸೊ ನಾರ್ಮಲಿ ಇನ್ ಸ್ಮಾಲ್ ಸೈಜ್ ಮೆಷಿನ್ಸ್ ಹ್ಯಾವಿಂಗ್ 2 ಬ್ರಷ್ ಹೋಲ್ಡರ್ ಇರುತ್ತೆ. ಇನ್ ಲಾರ್ಜರ್ ಸೈಜು ಮೆಷಿನ್ಸ್ಗಳಲ್ಲಿ ಅಥವಾ ಲಾರ್ಜರ್ ಸೈಜ್ ಜನರೇಟರ್ಗಳಲ್ಲಿ ನಂಬರ್ ಆಫ್ ಬ್ರಷಸ್ ಹೋಲ್ಡರ್ ಇರುತ್ತೆ, ಡಿಪೆಂಡ್ ಅಪಾನ್ ಸೈಜ್. ಸೊ ಈ ಬ್ರಷಸ್ ಹೋಲ್ಡರನ್ನು ನಾವು ಫಿಟ್ಟಿಂಗ್ ಮಾಡಬೇಕಾದ್ರೆ ಈ ರೀತಿಯ ಒಂದು ಸ್ಪಿಂಡಲನ್ನು ಬಳಸಬೇಕಾಗುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ಸ್ಪಿಂಡಲ್. ಈ ಸ್ಪಿಂಡಲನ್ನು ನಾವೇನು ಮಾಡ್ತೀವಿ, ಈ ಯಾವುದರಲ್ಲಿ ಬ್ರಷ್ ಹೋಲ್ಡರ್ ಅಂತ ಏನಿದೆಯಲ್ಲ, ಈ ಬ್ರಷ್ ಹೋಲ್ಡರ್ ಈ ಭಾಗದಲ್ಲಿ ಏನು ಮಾಡ್ತೀವಿ, ಆ ಒಂದು ಸ್ಪಿಂಡಲನ್ನು ನಾವು
ಫಿಟ್ಟಿಂಗ್ ಮಾಡ್ತಕ್ಕಂಥದ್ದು. ಸೊ ನಾರ್ಮಲಿ ದಿಸ್ ಸ್ಪಿಂಡಲ್ ನಾರ್ಮಲಿ ಇನ್ಸುಲೇಟೆಡ್ ಮೆಟೀರಿಯಲ್ ಇರತಕ್ಕಂಥದ್ದಾಗಿರ್ಬೇಕು. ಯಾಕೆ ಅಂದರೆ ಸೊ ದಿಸ್ ಸ್ಪಿಂಡಲನ್ನು ಡೈರೆಕ್ಟಾಗಿ ಮೆಟಲಿಗೆ ಕನೆಕ್ಟ್ ಆದರೆ ಏನಾಗುತ್ತೆ, ಕರೆಂಟು ಡೆಡ್ ಶಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ ಅಂದರೆ ಈ ಒಂದು ಸ್ಪಿಂಡಲ್ಲು ನಾರ್ಮಲಿ ಇನ್ಸುಲೇಟಿಂಗ್ ಆಗಿರಬೇಕು. ಓಕೆ, ಸೊ ಆಫ್ಟರ್ ದಟ್ ಫಿಟ್ಟಿಂಗ್ ಸೊ ದಟ್ ಕರೆಂಟನ್ನು ಹೊರಭಾಗಕ್ಕೆ ತಗೋಬೇಕಾದ್ರೆ ಈ ರೀತಿಯ ಒಂದು ಬ್ರಷ್ ರಾಕರ್ ಆರ್ಮ್ ಮುಖಾಂತರ ನಾವು ಏನನ್ನ ಮೇನ್ ಲೀಡನ್ನು ಹೊರಗಡೆ ತೆಗೆಯಬಹುದು. ಅಂದರೆ ಒಳಭಾಗದಲ್ಲಿ ನಾವು ಏನನ್ನ ಬ್ರಷಸ್ಸನ್ನು ಒಳಭಾಗದಲ್ಲೇ ಕನೆಕ್ಷನ್ಸ್ ಮಾಡ್ಕೊಂಡ್ಬಿಟ್ಟು ಹೊರಭಾಗಕ್ಕೆ ನಾವೇನು ಮಾಡಬೇಕಾಗುತ್ತೆ, ಸಪ್ಲೈಯನ್ನು ತೆಗಿಬೋದು. ಓಕೆ, ಸೊ ದಿಸ್ ಈಸ್ ವಾಟ್ ಬ್ರಷ್ ರಾಕರ್ ಆರ್ಮ್. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಬೇರಿಂಗ್ಸ್. ಸೊ ಯಾವುದೇ ಒಂದು ಜನರೇಟರು ಸ್ಮೂತಾಗಿ ರಿವಾಲ್ವ್ ಆಗಬೇಕಾದ್ರೆ ನಾವೇನು ಮಾಡ್ತೀವಿ, ಒನ್ ಆಫ್ ದ ಬೇರಿಂಗ್ಸನ್ನು ಬಳಸಬೇಕಾಗುತ್ತೆ. ಸೊ ಇನ್ ಸ್ಮಾಲರ್ ಸೈಜ್ ಡಿ ಸಿ ಜನರೇಟರ್ ದೇರ್ ಆರ್ ಒನ್ ಆಫ್ ದ ಬಾಲ್ ಬೇರಿಂಗ್ಸನ್ನು ಬಳಸ್ತೀವಿ. ಸೊ ದಿಸ್ ಈಸ್ ಒನ್ ಆಫ್ ದ ಸೆಕ್ಷನಲ್ ವ್ಯೂ ಆಫ್ ದ ಬಾಲ್ ಬೇರಿಂಗ್. ಸೊ ಬಾಲ್ ಬೇರಿಂಗನ್ನು ಎಲ್ಲಿ ಬಳಸಬೇಕಾಗುತ್ತೆ, ನಾರ್ಮಲಿ ಇನ್ ಸ್ಮಾಲರ್ ಸೈಜ್ ಮೆಷಿನ್ಸಲ್ಲಿ. ಅದೇ ರೀತಿಯೇ ಇನ್ನು ಲಾರ್ಜರ್ ಸೈಜ್ ಮೆಷಿನ್ಸಲ್ಲಿ ನಾವು ರೋಲಾರ್ ಬೇರಿಂಗ್ಸನ್ನು ನಾವು ಬಳಸ್ತೀವಿ. ರೋಲಾರ್ಗೂ ಬಾಲ್ ಬೇರಿಂಗಿಗೆ ಯಾವ ರೀತಿ ಇರುತ್ತೆ, ಇದು ಬಾಲ್ ಟೈಪ್ ಇರುತ್ತೆ. ಆದರೆ ರೋಲಾರ್ ಬೇರಿಂಗ್ಸು ನಾರ್ಮಲಿ ಯಾವ ಶೇಪ್ ಇರುತ್ತೆ, ರೋಲ್ ಶೇಪ್ ಇರುತ್ತೆ, ರೌಂಡ್ ಶೇಪ್ ಇರುತ್ತೆ ಈ ರೀತಿ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ರೋಲಾರ್ ಬೇರಿಂಗ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಲುಬ್ರಿಕೆಂಟಿಂಗ್ ಪರ್ಪಸ್ಸಿಗೋಸ್ಕರ ಸಮ್ ಆಫ್ ದ ಲಿಕ್ವಿಡನ್ನು ಬಳಸ್ತಕ್ಕಂಥದ್ದು ಅಥವಾ ಗ್ರೀಸನ್ನು ಇದರ ಒಳಭಾಗದಲ್ಲಿ ಬಳಸ್ಬಿಟ್ಟು ಏನು ಮಾಡ್ತಾರೆ, ಅದು ಈಸಿಯಾಗಿ ಅದು ರೊಟೇಟ್ ಆಗಂಗೆ ಮಾಡಿ. ಸೊ ದಿಸ್ ಬೇರಿಂಗ್ಸ್ ನಾರ್ಮಲಿ ಫಿಟೆಡ್ ಟು ದ ಯಾವುದರಲ್ಲಿ ಈ ಎಂಡ್ ಶೀಲ್ಡ್ ಅಂತ ಇರುತ್ತೆ. ಎಂಡ್ ಶೀಲ್ಡಲ್ಲಿ ನಾವೇನು ಮಾಡ್ತೀವಿ, ಈ ಒಂದು ಬೇರಿಂಗ್ಸನ್ನು ಫಿಟ್ ಮಾಡ್ತೀವಿ. ಸೊ ಎಂಡ್ ಶೀಲ್ಡಲ್ಲಿ ಫಿಟ್ ಆದ ನಂತರ ಇದನ್ನು ನಾವೇನು ಮಾಡಬೇಕಾಗುತ್ತೆ, ಫ್ರೇಮಿಗೆ ಫಿಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ದಿಸ್ ಈಸ್ ಒನ್ ಆಫ್ ದ ಎಂಡ್ ಶೀಲ್ಡ್. ಸೊ ದಿಸ್ ಈಸ್ ಒನ್ ಆಫ್ ದ ಎಂಡ್ ಶೀಲ್ಡ್. ಎಂಡ್ ಶೀಲ್ಡ್ ಅಂದರೆ ಏನಪ್ಪ ಅಂದರೆ ಈ ಫ್ರೇಮ್ ಅಂತ ಏನು ಕರಿತೀವಲ್ಲ, ಈ ಫ್ರೇಮ್ ಎಂಡ್ ಟು ಎಂಡು ಇರುತ್ತೆ. ಟು ಎಂಡಿಗೂ ಕೂಡ ಈ ಎಂಡ್ ಶೀಲ್ಡು ಈ ಕಡೆಗೂ ಇರುತ್ತೆ, ಈ ಕಡೆಗೂ ಇರುತ್ತೆ. ಅಂದರೆ ದೆರ್ ಆರ್ ಟೂ ಬೇರಿಂಗ್ಸನ್ನು ಬಳಸ್ತೀವಿ. ಓಕೆ, ಸೊ ಟೂ ಬೇರಿಂಗ್ಸನ್ನು ಬಳಸೋದ್ರಿಂದ ಎರಡೂ ಭಾಗದಲ್ಲಿ ಕೂಡ ಎರಡು ಎಂಡ್ರಿಂಗ್ಸ್ ಇರುತ್ತೆ. ಸೊ ಆ ಎರಡು ಎಂಡ್ರಿಂಗ್ಸ್ ಏನು ಮಾಡುತ್ತೆ ಅಂದರೆ ಟು ಹೋಲ್ಡ್ ದ ಏನನ್ನು ಬೇರಿಂಗ್ಸನ್ನು ಹೋಲ್ಡ್ ಮಾಡುತ್ತೆ. ಓಕೆ, ಸೊ ದಟ್ ಬೇರಿಂಗ್ಸ್ ನಾರ್ಮಲಿ ಫಿಟೆಡ್ ಇನ್ ದಿಸ್ ಪ್ಲೇಸಸ್. ಆಫ್ಟರ್ ದಟ್ ಫಿಟ್ಟಿಂಗ್ ದ ಎಂಡ್ ಪ್ಲೇಟ್, ಸೊ ನಾರ್ಮಲಿ ಅದೇನಾಗಿ ಆಗುತ್ತೆ, ಅದು ಜನರೇಟರ್ ಆಗುತ್ತೆ. ಇಷ್ಟು ಏನಪ್ಪ ಅಂದರೆ ಯಾವ್ದು ಡಿ ಸಿ ಜನರೇಟರ್ನ ಪಾರ್ಟ್ಸು ಆ್ಯಂಡ್ ದೇರ್ ಫಂಕ್ಷನ್ಸ್. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ ಟೈಪ್ಸ್ ಆಫ್ ಡಿ ಸಿ ಜನರೇಟ್ರು ಯಾವ್ಯಾವು ಅನ್ನೋದನ್ನು. ಓಕೆ, ಥ್ಯಾಂಕ್ ಯು.